ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಆದರೆ ಜಮಾ ಆಗಿದೆ. ನಿಮಗೆ ಹೇಳಿದ್ರು ನೀವು ನಂಬಲ್ಲ, ಯಾಕಂದರೆ ನಮಗೆ ಆಲ್ರೆಡಿ 2ನೇ ತಾರೀಕು 4ನೇ ಕಂತಿನ ಹಣ ಬಂದಿತ್ತು. ಈಗ ಇಷ್ಟು ಬೇಗ ನಮಗೆ ಮತ್ತೆ 5ನೇ ಕಂತಿನ ಹಣ ಬಂದ್ಬಿಡ್ತಾ ಅಂತ ನೀವು ಕೇಳ್ತೀರಾ. ಅದ್ರಿಗೆ ನಿಮಗೆ ಈ ವಿಡಿಯೋದಲ್ಲಿ ಪ್ರೂಫನ್ನು ತೋರಿಸ್ತೀನಿ. ನಿಮಗೆ 5ನೇ ಕಂತಿನ ಹಣ ಬಂದಿರುವಂತಹ ಪ್ರೂಫನ್ನೇ ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಿಮಗೆ ಆ ಒಂದು ಇಮೇಜಸ್ಸು ತೋರಿಸ್ತೀನಿ. ಯಾರ್ಯಾರು ಯಾವ ಜಿಲ್ಲೆಯಲ್ಲಿ ನಮ್ಗೆ ಹಣ ಬಂದಿದೆ ಅಂತ ಮೆಸೇಜ್ ಮಾಡಿದ್ದಾರೆ, ಅಂದರೆ ಕಾಮೆಂಟ್ ಮಾಡಿದ್ದಾರೆ ಅಂತ. ಮತ್ತೆ ಹಣ ಬಂದಿರುವಂತಹ ಒಂದು ಮೆಸೇಜ್ ಅನ್ನು ತೋರಿಸ್ತೀನಿ, ಯಾವ ಟೈಮಿಂಗ್ ಹಣ ಬಂದಿದೆ ಅಂತ. ಅದಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋ ಒಂದು ಹೆಲ್ಪ್ ಏನಂದರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆನಾ? ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೇ ನಮಗೆ ಹೆಚ್ಚಿಗೆ ನಿಮಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ ನಮಗೆ ಒಂದು ಪ್ರೋತ್ಸಾಹ ಆಗಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಆದರೆ ಜಮಾ ಆಗಿದೆ. ಓಕೆ, ಈಗ ನಿಮಗೆ ಪ್ರೂಫ್ ಬೇಕಲ್ಲ, ಪ್ರೂಫ್ ಆದರೆ ತೋರಿಸ್ತೀನಿ. ನೋಡಿ, ಇಲ್ಲಿ ನೋಡಿ, ನಾನು ಕಾಮೆಂಟ್ಸನ್ನೆಲ್ಲ ಫೋಟೋ ತಗೊಂಡಿದ್ದೀನಿ. ನೋಡಿ, ಮೈನ್ ಕಾಮೆಂಟ್ಸನ್ನೆಲ್ಲ ನೋಡಿ. ಇಲ್ಲಿ 5ನೇ ಕಂತಿನ ಹಣ ಬಂದಿದೆ ನಮಗೂ ಅಂತ ಒಂದು ಮೆಸೇಜನ್ನು, ಇಲ್ಲಿ ಕಾಮೆಂಟನ್ನು ನೋಡ್ತಿದ್ದೀರಾ. ಮತ್ತು ಇಲ್ಲಿ ನೋಡಿ ಸರ್, 5th ಗೃಹಲಕ್ಷ್ಮಿ ಪೇಮೆಂಟ್ ಸಕ್ಸಸ್ಫುಲ್ ಬೀದರ್ ಜಿಲ್ಲೆಯಲ್ಲಿ ಬಂದಿದೆ ಅಂತ ತಿಳಿಸಿದ್ದಾರೆ. ಓಕೆನಾ? ಮತ್ತು ಇನ್ನೂ ಕಾಮೆಂಟ್ಸ್ ನೋಡ್ಕೊತ ಹೋಗೋಣ. ನೋಡಿ, ಇಲ್ಲಿ ಕನಕಪುರ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ರಾಮನಗರ ಡಿಸ್ಟಿಕ್ಕು ಟುಡೇ 5ನೇ ಕಂತು ಬಂದಿದೆ, ಟುಡೇ ರಾಮನಗರ ಡಿಸ್ಟಿಕ್ ಅಂತ ಮೆಸೇಜ್ ಮಾಡಿದ್ದಾರೆ. ಓಕೆನಾ? ಇಲ್ಲಿ ನೋಡಿ, ನನಗೆ 5ನೇ ಕಂತಿನ ಗೃಹಲಕ್ಷ್ಮಿ ದುಡ್ಡು ಕ್ರೆಡಿಟ್ ಆಗಿದೆ. ಧಾರವಾಡ ಅವರು ಕೂಡ ಮೆಸೇಜ್ ಆದರೆ ಮಾಡಿದ್ದಾರೆ, ಧಾರವಾಡ ಡಿಸ್ಟಿಕ್ ಅವರು ಕೂಡ. ಓಕೆನಾ? ಮತ್ತು ನೋಡಿ, ಕೆಲವರು ಹಣನೂ ಬಂದಿಲ್ಲ, ಬರದೇ ಇರೋದನ್ನು ಕೂಡ ತಿಳಿಸಿದ್ದಾರೆ. ನೋಡಿ, ನೀವು ನಿಮ್ಗೆ ಹಣ ಬರ್ತಿಲ್ವಾ ಅನ್ನೋದನ್ನು ನೀವು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸ್ಬೇಕು. ಈಗಾಗಲೇ ನೀವು ಯಾರು ಇಲ್ಲೆಲ್ಲ ಕಾಮೆಂಟ್ ಮಾಡಿ ತಿಳಿಸಿದ್ರು, ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಇಲ್ಲಿ ಕಾಮೆಂಟ್ಸ್ ನೋಡ್ಬೋದು. ನೋಡಿ, ಇಲ್ಲಿ ಇನ್ನು ನಮಗೆ 5ನೇ ಕಂತು ಹಣ ಬಂದಿದೆ. 5ನೇ ಕಂತು ಬಂದಿದೆ 11/1/2024 ಬಂದಿದೆ. 5ನೇ ಕಂತಿನ ಹಣ ನಮಗೆ ಬಂತು ಸರ್ 2 ಗಂಟೆಗೆ. ಹಾಸನ ಡಿಸ್ಟಿಕ್ ಅವರು ಕೂಡ ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ. 5ನೇ ಕಂತಿನ ಹಣ ಬಂದಿದೆ ಟುಡೇ. ಮೈಸೂರು ಡಿಸ್ಟಿಕ್ಕಲ್ಲಿ ಕೂಡ ಹಣ ಆದರೆ ಬಂದಿದೆ. ನೋಡಿ, ಈ ಜಿಲ್ಲೆ ಆ ಜಿಲ್ಲೆ ಅಂತ ಅಲ್ಲ, ಕರ್ನಾಟಕದ 31 ಜಿಲ್ಲೆಗಳಿಗೂ ಹಣ ಆದರೆ ಜಮಾ ಆಗಿದೆ. ಎಲ್ಲ ಜಿಲ್ಲೆಗಳ ಮಹಿಳೆಯರಿಗೂ ಹಣ ಆದರೆ ಇವತ್ತು 5ನೇ ಕಂತಿನ ಹಣ ಆದರೆ ಜಮಾ ಆಗಿದೆ. ನೋಡಿ, ಇಲ್ಲಿ ಬೀದರ್ ಡಿಸ್ಟಿಕ್ ಅವರು ಕಾಮೆಂಟ್ ಮಾಡಿದ್ದಾರೆ, ಅವಾಗೆ ತೋರಿಸ್ದಲ್ಲ, ಇದು ಸೇಮ್ ಕಾಮೆಂಟು ನೋಡ್ಕೋಬೋದು. ಈ ರೀತಿಯಾಗಿ ನಾನು ಇನ್ನೂ ತುಂಬ ಕಾಮೆಂಟ್ಸ್ ಬಂದಿದ್ದಾವೆ. ನಾನು ಸುಮ್ಮನೆ ಇಲ್ಲಿ ನಿಮಗೆ ಒಂದು ರೆಫರೆನ್ಸ್ಗೆ ತೋರಿಸ್ತಿದ್ದೀನಿ ಅಷ್ಟೇ. ಇಲ್ಲಿ ಕಾಮೆಂಟ್ಸ್ ಬಂದಿರುವಂಥದ್ದು ಸಾಕಷ್ಟು ಜನ ಇನ್ನೂ ಸಾಕಷ್ಟು ಕಾಮೆಂಟ್ಸ್ ಆದರೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಮತ್ತೆ ನೀವು ಹಣ ಬಂದಿರುವಂಥದ್ದು ನಿಮಗೆ ಪ್ರೂಫನ್ನು ತೋರಿಸ್ತೀನಿ. ನೋಡಿ, ಇಲ್ಲಿ ಹಣ ಆದರೆ ಕ್ರೆಡಿಟ್ ಆಗಿದೆ, 2,000 ಹಣ ಆದರೆ ಕ್ರೆಡಿಟ್ ಆಗಿದೆ 11/1/2024. ಓಕೆನಾ? ಇವತ್ತು 11 ಗಂಟೆ 19 ನಿಮಿಷ 26 ಸೆಕೆಂಡ್ಗೆ ಹಣ ಆದರೆ ಕ್ರೆಡಿಟ್ ಆಗಿದೆ. 11:19ಗೆ ಇವತ್ತು ಹಣ ಆದರೆ ಕ್ರೆಡಿಟ್ ಆಗಿದೆ. ಓಕೆನಾ? ಕೆಲವು ಅಂದರೆ ನಿಮಗೂ ಇದೇ ಟೈಮ್ಗೆ ಹಣ ಕ್ರೆಡಿಟ್ ಆಗಿರುತ್ತೆ ಅಂತಲ್ಲ, ನಿಮಗೂ ಬೇರೆ ಟೈಮ್ಗೂ ಕ್ರೆಡಿಟ್ ಆಗಿರ್ಬೋದು. ಓಕೆನಾ? ಇದೇ ಟೈಮ್ಗಾದರೆ ಹಣ ಕ್ರೆಡಿಟ್ ಆಗಿರಲ್ಲ. ಕೆಲವ್ರಿಗೆ 1 ಗಂಟೆ ಕ್ರೆಡಿಟ್ ಆಗಿರ್ಬೋದು. ಇಲ್ಲಿ ನೀವು ಕಾಮೆಂಟ್ಸಲ್ಲೇ ನೋಡ್ತಿದ್ರೆ, ಕೆಲವ್ರಿಗೆ 2 ಗಂಟೆ ಕ್ರೆಡಿಟ್ ಆಗಿರ್ಬೋದು. ಈ ರೀತಿಯಾಗಿ ಹಣ ಆದರೆ ಕ್ರೆಡಿಟ್ ಆಗಿದೆ. ನಿಮ್ಗೆ ಯಾರ್ಯಾರಿಗೆ ಹಣ ಕ್ರೆಡಿಟ್ ಆಗಿದೆ, ಯಾರ್ಯಾರು ಕ್ರೆಡಿಟ್ ಆಗಿಲ್ಲ ಅನ್ನೋದನ್ನು ಈಗಲಾದರೂ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇರಲಿ, ನೀವು ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಮಾಡ್ಕೊಳ್ಳಿ.